ಸ್ಟೂಡೆಂಟ್ಸ್, ವೆಲ್ಕಮ್ ಟು ಯೂತ್ ಎಜುಕೇಷನ್ ಚಾನಲ್ ವಿತ್ ಅಶ್ವಿನಿ. ಹೊಸ ಸ್ಟೂಡೆಂಟ್ಸ್ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಕಮೆಂಟ್ ಮಾಡಿ. ಈ ಒಂದು ಸೆಷನಲ್ಲಿ ನಾನು ರೀಪ್ರೊಡಕ್ಷನ್ ರೇಟ್ಸಲ್ಲಿ ಬರುವಂಥ ಎರಡು ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರ್ಬೋದು, ಅದ್ರ ಪ್ರಾಬ್ಲಮ್ಸ್ ನಾನು ಇಲ್ಲಿ ಅಪ್ಲೋಡ್ ಮಾಡಿ ಕೊಡ್ತಿದ್ದೇನೆ. ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಈ ಸೆಕ್ಷನ್ನ ಸ್ಟಾರ್ಟ್ ಮಾಡ್ತೇನೆ. ಸೊ ರೀಪ್ರೊಡಕ್ಷನ್ ರೇಟಲ್ಲಿ ನಾವು ಟೂ ಟೈಪ್ಸ್ ಆಫ್ ರೀಪ್ರೊಡಕ್ಷನ್ ರೇಟ್ಸ್ನ ನಾವು ನೋಡ್ತೇವೆ. ಒಂದು ಗ್ರಾಸ್ ರೀಪ್ರೊಡಕ್ಷನ್ ರೇಟ್, ಒಂದು ನೆಟ್ ರೀಪ್ರೊಡಕ್ಷನ್ ರೇಟ್. ಶಾರ್ಟ್ ಫಾರ್ಮಲ್ಲಿ ಹೇಳೋದಾದರೆ GRR ಆ್ಯಂಡ್ NRR. ಸೊ GRR NRR ಸುಮಾರು ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರುವಂಥ ರೀಪ್ರೊಡಕ್ಷನ್ ರೇಟ್ಸಿನ ಒಂದು ಟಾಪಿಕ್ಸ್ಗಳಂತ ಹೇಳಿದರೆ ತಪ್ಪಾಗಲ್ಲ. ಸೊ ಇಷ್ಟು ಇಂಪಾರ್ಟೆನ್ಸ್ ಕ್ವಶನ್ಸ್ ಇರುವಂಥ ಟಾಪಿಕ್, ಇಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ನ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ಒಂದು ಗ್ರಾಸ್ ರೀಪ್ರೊಡಕ್ಷನ್ ರೇಟ್ನ ಫಾರ್ಮುಲಾನ ನಾನು ಹೇಳ್ಕೊಡ್ತಿದ್ದೀನಿ, ಬನ್ನಿ. ಸೊ ಇಲ್ಲಿ ನಿಮಗೆ ಕಾಣ್ತಿದೆಯಲ್ಲ, ಸೊ ಇದೇ GRRನ ಫಾರ್ಮುಲಾ. GRRನ ಫಾರ್ಮುಲಾ ಮೇನ್ ಫಾರ್ಮುಲಾ ಬಂದು I ಇಂಟು ಸಮೇಷನ್ 15 to 49 WSFR. I ಅಂತ ಅಂದರೆ ಏನಿಲ್ಲ, I ಅಂತ ಅಂದರೆ 5 ಅಂತ ಅರ್ಥ. ಓಕೆ, ಇಂಡಿಕೇಟ್ಸ್ ಆಫ್ ಎ 5 ನಂಬರ್ ಅಂದರೆ 5. ಓಕೆ, ಮತ್ತು WSFR ಅಂತ ಇದೆ ಅಲ್ಲ, ಸೊ WSFRನ ಫಾರ್ಮುಲಾ FBX ಡಿವೈಡೆಡ್ ಬೈ FPX. BX ಅಂದರೆ ಬರ್ತ್, P ಅಂತ ಅಂದರೆ ಪಾಪ್ಯುಲೇಷನ್. ಸೊ ಇದು ಹೇಗೆ ಅಂತ ಅಂದರೆ, ಸೊ ಓದ್ ಪ್ರಾಬ್ಲಮಲ್ಲಿ ನೀವು ನೋಡ್ಕೊಂಡು ಬಂದ್ರಲ್ಲ, ಯಾವುದು ASFR ಅಲ್ಲಿ ಫಾರ್ಮುಲಾದಲ್ಲಿ ಇತ್ತಲ್ಲ, 5 ಸಮೇಷನ್ ಯುನಿಕ್ವಿನಲ್ ಆಫ್ ASFR ಅಂತ. ASFRಗೆ ಮತ್ತೆ ಫಾರ್ಮುಲಾ ತೊಗೊಂಡ್ವಲ್ಲ, ಅದೇ ಥರ ಇದು ಕೂಡ I ಇಂಟು 15 to ಸಮೇಷನ್ 15 to 49 WSFRಗೆ ಮತ್ತೆ ಫಾರ್ಮುಲಾ ಇದು. ಸೊ ದೆನ್ ಇದು 15 to 49 ಅಂತ ಅಂದ ತಕ್ಷಣ ನಿಮಗೆ ಇನ್ನೊಂದು ನೆನಪಾಗಬೇಕು, ಯಾವುದಲ್ಲಿ GFR. ಹೌದು, GFR ಅಲ್ಲೂ ಕೂಡ ಬರೀ ಫೀಮೇಲಿಗೆ ಮಾತ್ರ 15 to 49 ಇದ್ದಿದ್ದು. ಸೊ ಅದು ನೆನ್ಪಿಟ್ಕೊಳ್ಳಿ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ GRR ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ, ಬನ್ನಿ. ಕ್ವಶನ್ ಕೊಡ್ತಿದ್ದೀನಿ, ಈ ಕ್ವಶನ್ನು ತಗೊಳ್ಳಿ, ಕ್ವಶನ್ ಬರ್ಕೊಳ್ಳಿ ಸರು ಕ್ವಶನಿಗೆ. ಸೊ ಮೇಲ್ಗಡೆಯಲ್ಲಿ ಕ್ವಶನ್ ಕಾಣ್ತಿರ್ಬೋದು ನಿಮಗೆ, ಸೊ ಅದನ್ನು ತಗೊಳ್ಳಿ. ಫಸ್ಟು ಏಜು ಮತ್ತು ಫೀಮೇಲು ಮತ್ತು ಪಾಪ್ಯುಲೇಷನ್ ಆಗಿರ್ಬೋದು, ಮತ್ತು ಫೀಮೇಲ್ ಬರ್ತ್ ಆಗಿರ್ಬೋದು, ಅಲ್ಲಿ ಏನಿದೆ ಅದನ್ನು ಜಸ್ಟ್ ಒಂದ್ಸತಿ ಮತ್ತೆ ಬರ್ಕೊಳ್ಳಿ ಆನ್ಸರ್ಗೂ ಕೂಡ. ಓಕೆ, ಸೊ ಈ ಥರ ಕ್ವಶನ್ನ ಬರ್ಕೊತೀರ ನೀವು, ಮೀನ್ಸ್ ಕ್ವಶನಲ್ಲಿ ಏನಿದೆ ಲೈಕ್ ಅದನ್ನು ಇನ್ನೊಂದು ಸತಿ ಬರೀರಿ. WSFR ಅಂತ ಈ ಥರ ಹಾಕುತ್ತೀರ, ಮೇಲ್ಗಡೆ ನಿಮಗೆ ಕ್ವಶನ್ಸ್ ಕಾಣಿಸ್ತಿರ್ಬೋದು. ಓಕೆನಾ, ಸೊ ಇವಾಗ ನಾವು GRR ಫಾರ್ಮುಲಾ ಏನು ಅಂತ ಬರ್ಕೊಳೋಣ. ಕಾಣಿಸ್ತಿರ್ಬೋದು ನಿಮಗಿಲ್ಲಿ, GRR ಈಸ್ ಈಕ್ವಲ್ ಟು I ಇಂಟು ಸಮೇಷನ್ 15 to 49 WSFR. ಇದು ಫಾರ್ಮುಲಾ, ಅದು GRR ಇಂದು. ಓಕೆನಾ, ಇವಾಗ I ಅಂದರೆ ಏನು, ಇದು 5 ಅಂತ ನಮಗೆ ಗೊತ್ತು, ಇಂಟು. ಓಕೆ, ಈಗ ಸಮೇಷನ್ ಇವಾಗ 15 to 49 WSFR ಬೇಕು ಅಂತ ಅಂದರೆ ಈಗ ನಾವು ಇವಾಗ WSFRನ ಫಾರ್ಮುಲಾನ ಬರ್ಕೋಬೇಕು. ಇದಕ್ಕೆ ಆನ್ಸರ್ ಮಾಡಬೇಕು ಅಂದರೆ ಇವಾಗ ನಾವು WSFR ಫಾರ್ಮುಲಾ ಬರ್ಕೋಬೇಕು. ಓಕೆ, ಇಲ್ಲಿ ನಾವು ಬರ್ಕೊಳೋಣ. WSFR ಈಸ್ ಈಕ್ವಲ್ ಟು FBX ಡಿವೈಡೆಡ್ ಬೈ FPX ಇಂಟು 1000. ಇದು WSFRನ ಫಾರ್ಮುಲಾ. ಓಕೆ, ಬರ್ತ್ ಡಿವೈಡೆಡ್ ಬೈ ಪಾಪ್ಯುಲೇಷನ್. ಇವಾಗ ಎಷ್ಟನೇದು, ಇವಾಗ 15ಇಂದ ಹಿಡಿದು 19, 15ಇಂದ ಹಿಡಿದು 19ನೇದು ಏಜ್ ತೊಗೊಂಡು, ಸೊ ಅದರಲ್ಲಿ ಬರ್ತ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ 190 ಡಿವೈಡೆಡ್ ಬೈ 16,580. ಓಕೆ, 190 ಡಿವೈಡೆಡ್ ಬೈ 16,580 ಇಂಟು 1000. ಸೊ ಆನ್ಸರ್ ಎಷ್ಟು ಬರುತ್ತೆ ಮಾಡಿದಾಗ, ಆನ್ಸರ್ 11.459 ಬರುತ್ತೆ. ಓಕೆ, 11.459 ಸಮಥಿಂಗ್ ಬರ್ಬೋದು. ಸೊ 11.459 ಅಂತ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಅದೇ ಥರ ಎಲ್ಲದು ಕೂಡ ಮಾಡಬೇಕು. 20ಇಂದ 24 ಮಾಡಿದಾಗ 700 ಡಿವೈಡೆಡ್ ಬೈ 12,120 ಇಂಟು 1000. ಸೊ ಆನ್ಸರ್ ಎಷ್ಟು ಬರುತ್ತೆ, 57.75. ಸೊ ನೆಕ್ಸ್ಟ್ ಅದೇ ಥರ ಎಲ್ಲದು ಮಾಡಬೇಕು. 5.25ಇಂದ 29 ಮಾಡೋದಾದರೆ 980 ಡಿವೈಡೆಡ್ ಬೈ 16,900 ಇಂಟು 1000. ಆನ್ಸರ್ ಎಷ್ಟು ಬರುತ್ತೆ, 57.98. ಸೊ ನಿಮಗೆ ಅರ್ಥ ಆಗ್ತಿರ್ಬೋದು. ಇದೇ ಥರ ಎಲ್ಲದು ಕೂಡ ಮಾಡ್ಕೊತ ಬನ್ನಿ. ಓಕೆ, ಸೊ ಈ ಥರ ಫುಲ್ಲು ಏನು ಮಾಡಿ ಕ್ಲೀನಾಗಿ ಎಲ್ಲದು ಕೂಡ ಡಿವೈಡ್ ಮಾಡಿಕೊಂಡು ಈ ಥರ ಆನ್ಸರ್ ಈ ಥರ ಬರೆದು ತೋರಿಸ್ಬೇಕು. ಓಕೆ,
ಈ ಥರ ಏನು ಮಾಡಿ 45 49 is equal to 10 divided by 14,100 into 1000 is equal to 0.70 ಆನ್ಸರ್. ಓಕೆ, ಸೊ ಇಲ್ಲಿವರೆಗೂ ನೀವೇನು ಮಾಡಿ 45ಇಂದ 49 ಫುಲ್ಲು ಏನು ಮಾಡಿ ಈ ಥರ ಡಿವೈಡ್ ಮಾಡಿಕೊಂಡು 1000 ಕನ್ವರ್ಟ್ ಮಾಡಿಕೊಂಡು ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಈ ಥರ WSF ಕಾಲಮ್ ಬಿಟ್ಟಿರ್ತೀರಲ್ಲ, ಸೊ ಕಾಲಮಿಗೆ ಸೊ ಇವೆಲ್ಲ ಆನ್ಸರ್ ಬಂದಿರ್ತಾವಲ್ಲ ಇದನ್ನು ಫಿಲಪ್ ಮಾಡಿ. ಓಕೆ, 11.45, 57.75, 57.98, 40.12, 25, 7.23, 0.70. ಓಕೆ, ಸೊ ಇಲ್ಲಿ ನಾವು 3 ಡಿಜಿಟ್ ನಂಬರ್ ತೋರಿಸಿದ್ದೀವಲ್ಲ 459 ಅಂತ, 2 ಡಿಜಿಟ್ ನಂಬರ್ ತೋರಿಸಿದ್ರು ಓಕೆ, 3 ಡಿಜಿಟ್ ನಂಬರ್ ತೋರಿಸಿದ್ರು ಓಕೆ. ಆಲ್ಮೋಸ್ಟ್ ಈ ಥರ ಮಾಡಬೇಕಾದ್ರೆ 2 ನಂಬರ್ ಡಿಜಿಟ್ ಮಾತ್ರ ಪಾಯಿಂಟ್ ಸಮಥಿಂಗ್ ಆದಮೇಲೆ 2 ಡಿಜಿಟ್ ನಂಬರ್ ಮಾತ್ರ ಬರ್ಕೊಳ್ಳಿ. ಓಕೆ, ಇವಾಗ ನಾವು ಸಮೇಷನ್, ಇವಾಗ ಇದನ್ನೇನು ಮಾಡೋಣ, ಸಮೇಷನ್ ಅಂತ ಫಾರ್ಮುಲಾದಲ್ಲಿ ಇರೋದ್ರಿಂದ ಸೊ ಇವಾಗ ನಾವು ಇದನ್ನು ಇಷ್ಟು WSFR ಟೋಟಲ್ ಮಾಡಬೇಕು. ಓಕೆ, ಸೊ ಟೋಟಲ್ಲು WSFR, ಸೊ WSFR ಇದಿಷ್ಟು ನಾವು ಟೋಟಲ್ ಮಾಡಿದಾಗ 200.23 ಬರುತ್ತೆ. ಇದಿಷ್ಟು ಟೋಟಲ್ ಮಾಡಿದಾಗ ಇವಾಗ ಸಮೇಷನ್ 15 to 49 WSFR ಎಷ್ಟು ಬಂತು, 200.23 ಬಂತು. ಇದನ್ನು ಇಂಟು ಮಾಡಿ 1001.15 ಬರುತ್ತೆ. ಸೊ ನಾನು ಆಲ್ರೆಡಿ ಯಾವಾಗ ನೋಡಿದ್ರು ಹೇಳಿದ್ದೀನಿ, TFR ಇಂದನೂ ಹೇಳ್ಕೊತಾ ಬಂದಿದ್ದೀನಿ. TFR ಇಂದ ಏನು ಮಾಡಬೇಕು, ನೀವು ಮೇಯ್ನಾಗಿ TFR ಇಂದ ಸ್ಟಾರ್ಟ್ ಆಗುತ್ತೆ. TFR, GRR, NRR ಇವೆಲ್ಲವೂ ನೀವು 1000ಗೆ ಮತ್ತೆ ತಿರ್ಗಾ ಕನ್ವರ್ಟ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಟೋಟಲ್ ಫರ್ಟಿಲಿಟಿ ರೇಟು, ಗ್ರಾಸ್ ರೀಪ್ರೊಡಕ್ಷನ್ ರೇಟು ಮತ್ತು ನೆಟ್ ರೀಪ್ರೊಡಕ್ಷನ್ ರೇಟ್ ಇವೆಲ್ಲವೂ ಕೂಡ ನೀವು 1000ಗೆ ಕನ್ವರ್ಟ್ ಮಾಡಬೇಕು. ಇವಾಗ ಇಷ್ಟು ಆನ್ಸರ್ ಬಂದಿದೆ ಅಲ್ವಾ, ಸೊ ಇವಾಗ ನೀವು GRR ಡಿವೈಡೆಡ್ ಬೈ 1000 ಅಂತ ಹಾಕ್ಕೊಂಡು GRR ಆನ್ಸರ್ ಎಷ್ಟು, ನಾಟ್ 1.15 ಡಿವೈಡೆಡ್ ಬೈ 1000 ಅಂತ ಈ ಥರ ನೀವು ಮಾಡಲೇಬೇಕು. ಈ ಥರ ಡಿವೈಡ್ ಮಾಡಿದಾಗ ಆನ್ಸರು 1.0015 ಬರುತ್ತೆ ಆನ್ಸರ್. ಸೊ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ನಿಮ್ಗೆ ಕಾಣ್ತಿರ್ಬೋದು ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ. 0.35 ಅಂದರೆ ಜಸ್ಟ್ 0 ಬಂತು, ಪಾಯಿಂಟ್ ಆಮೇಲೆ ಸಮಥಿಂಗ್ ಏನಾರು ಬಂತು ಆನ್ಸರ್ ಅಂದರೆ ಇವಾಗ ಡಿಕ್ರೀಸ್ ಆಗ್ತಿದೆ. ಸೊ ನೀವು ಅಲ್ಲಿ ಸೆಂಟೆನ್ಸ್ ಬರೀಬೇಕು. ಸೊ ಆನ್ಸರ್ ಏನಾಗ್ತಿದೆ, ಡಿಕ್ರೀಸ್ ಆಗ್ತಿದೆ ಅಂತ. 1.79 1 ಪಾಯಿಂಟ್ ಆದಮೇಲೆ ನಂಬರ್ಸ್ ಏನಾರ ಇನ್ಕ್ರೀಸಿಂಗ್ ಆಗಿತ್ತು, 7 9 ಒಟ್ಟು ಏನೋ ನಂಬರ್ಸ್ ಏನಾರ ಬಂತು ಅಂತ ಅಂದರೂ ಕೂಡ ಅದು ಏನಾಗ್ತಿರುತ್ತೆ, ಇನ್ಕ್ರೀಸ್ ಆಗ್ತಿರುತ್ತೆ. ಜಸ್ಟ್ 1.00 ಅಂತ ಬಂತು, ಮುಂದೆ ಯಾವ ಥರ ನಂಬರ್ಸ್ ಬಂದಿಲ್ಲ, 7 ಬಂದಿಲ್ಲ, 8 ಬಂದಿಲ್ಲ, 9 ಬಂದಿಲ್ಲ, ಯಾವುದೇ ರೀತಿಯ ನಂಬರ್ಸ್ ಬಂದಿಲ್ಲ, ಜಸ್ಟ್ 1.00 ಅಂತ ಬಂತು ಅನ್ನೋದು ಕಾನ್ಸ್ಟೆಂಟ್. ಅಥವಾ 00 ಅಂತಲೂ ಬಂದಿಲ್ಲ, ಜಸ್ಟ್ 1 ಬಂತು ಅಂದರೂ ಕೂಡ ಕಾನ್ಸ್ಟೆಂಟ್. ಇದು 3 ನೆನ್ಪಿಟ್ಕೊಳ್ಳಿ. GRR NRRಗೆ ನೀವು ಸೆಂಟೆನ್ಸ್ ಬರೀಲೇಬೇಕು. ಓಕೆ, ಇಲ್ಲಾಂದರೆ 1 ಮಾರ್ಕ್ಸ್ ಇಲ್ಲ ಹಾಫ್ ಮಾರ್ಕ್ಸ್ ಕಟ್ ಮಾಡೇ ಮಾಡ್ತಾರೆ. ಸೊ ಇಲ್ಲಿ ಇವಾಗ ನಾನು ಆಲ್ರೆಡಿ ಹೇಳಿರೋ ಹಾಗೆ ಇಲ್ಲಿ ಆನ್ಸರ್ ಏನು ಬಂದಿದೆ, 1.00 ಬಂದಿದೆ. ಏನು ಬಂದಿದೆ, 1.00. ಸ್ಟಾರ್ಟಿಂಗ್ 2 ಡಿಜಿಟ್ ನಂಬರ್ ನೋಡಿ, ನೀವು ಕೇಳ್ಬೋದು 00 ಆದಮೇಲೆ 115, ಆ ಥರ ಅಲ್ಲ. ಸ್ಟಾರ್ಟಿಂಗ್ 2 ಇಂದ 3 ಡಿಜಿಟ್ ನೋಡಿ, ಏನಾಗಿದೆ 1 ಆದಮೇಲೆ 00 ಬಂದಿದೆ. ಸೊ ಇವಾಗ ನಾವು 1 ಅಂತ ಕನ್ಸಿಡರ್ ಮಾಡಿದರೆ ಏನಾಗುತ್ತೆ, ಆಲ್ರೆಡಿ ಈ ಥರ ಇಲ್ಲಿ ತೋರಿಸಿದ್ದೀನಿ ನೋಡಿ. ಇವಾಗ ಹೆಂಗಂದರೆ ಏನು, ಸೊ ಇವಾಗ ಕಾನ್ಸ್ಟೆಂಟ್ ಆಗಿದೆ, ಆನ್ಸರ್ ಏನಾಗಿದೆ, ಇದು ಕಾನ್ಸ್ಟೆಂಟ್ ಆಗಿದೆ. ಇಲ್ಲಿ ನಾವು ಪರ್ ವುಮನ್ ಅಂತ ಬರೀಬೇಕು. ಇದು ಆನ್ಸರ್ ಆದಮೇಲೆ ಇಲ್ಲಿ ಪರ್ ವುಮನ್ ಅಂತ ಬರೀಬೇಕು. ಇವಾಗ ನಾವು ಸೆಂಟೆನ್ಸ್ ಬರೆಯೋ ಸಮಯ. ಇಟ್ ಈಸ್ ಸೊ ಸಿನ್ಸ್ ದ ರೇಟ್ ಈಸ್ ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ. ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ. ಸೊ ಇಷ್ಟು ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಓಕೆ, 5 ಮಾರ್ಕ್ಸ್ ಸಿಗುತ್ತೆ. ಸೊ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ನೋಟ್ ಡೌನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಪಾಸರ್ ತೊಗೊಂಡು ಬರ್ಕೊಳ್ಳಿ. ಸೊ ನನ್ನ ಜೊತೆಗೆ ನೀವು ಪ್ರಾಬ್ಲಮ್ ಮಾಡಬೇಕು, ಇಲ್ಲಾಂದರೆ ಅರ್ಥ ಆಗಲ್ಲ. ಓಕೆ, ಸೊ ಆನ್ಸರ್ನ ಸ್ಟಾರ್ಟ್ ಮಾಡೋಣ. ಆನ್ಸರು ಫಸ್ಟು ಏನು ಮಾಡ್ಕೊಳ್ಳಿ, ಏಜ್ ಬರ್ಕೊಳ್ಳಿ. ಫಸ್ಟು ಏಜ್ ಬರ್ಕೊಳ್ಳಿ. 15ಇಂದ 19 ಅವ್ರು ಏನು ಕೊಟ್ಟಿದ್ದಾರೋ ಅದನ್ನು ಏಜ್ ಬರ್ಕೊಳ್ಳಿ. ಸೊ ನೆಕ್ಸ್ಟು ಫೀಮೇಲಿನ ಒಂದು ಪಾಪ್ಯುಲೇಷನ್ ತಗೊಳ್ಳಿ.
ಓಕೆ, ಈ ಥರ ಫುಲ್ ತೊಗೊಳ್ಳಿ. ಫುಲ್ ತೊಗೊಂಡಾದ್ಮೇಲೆ ನೆಕ್ಸ್ಟು ಬರ್ತಿನ ಒಂದು ಪಾಪ್ಯುಲೇಷನ್. ಓಕೆ, ಫಸ್ಟ್ ಫಾರ್ಮುಲಾ ಬರ್ಕೊಳ್ಳಿ. ಸೊ 20 ಮತ್ತು 24 ಇದೆಲ್ಲ ಹೆಂಗೆ ಬಂತು ಅಂತ ಗೊತ್ತಾಯ್ತಾ ನಿಮಗೆ? ಹೆಂಗೆ ಬಂತು ಅಂತ ಅಂದರೆ, ಇದು 20 24 ಅಂದರೆ 60 ಡಿವೈಡೆಡ್ ಬೈ 900 ಇಂಟು 1000 ಮಾಡಿದಾಗ ಈ ಥರ ಇಷ್ಟು ಆನ್ಸರ್ ಬರುತ್ತೆ. ಬಟ್ 25 ಮತ್ತು 29 ಇಂದು ಕೂಡ 50 ಡಿವೈಡೆಡ್ ಬೈ 800 ಇಂಟು 1000 ಮಾಡಿದರೆ ಈ ಥರ. ಸೊ ಇದೇ ಥರ ಎಲ್ಲದೂ ಕೂಡ ಇದಿಷ್ಟು ಕೂಡ ಇದೇ ಥರ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಿಮಗೆ ಕಾಣ್ತಿದೆ ಅಲ್ಲ? ಸೊ ಎಲ್ಲದಕ್ಕೂ ಕೂಡ ಲೈಕ್ ಇದೇ ಥರ ಡಿವೈಡ್ ಮಾಡಿಕೊಂಡು ಆನ್ಸರ್ ಈ ಥರ ಬರೆದು ಹಿಡ್ಕೋಬೇಕು. ಓಕೆ, ಸೊ ಇವಾಗ ಇದು ಬಂದಿರುತ್ತಲ್ಲ ಇಷ್ಟೆಲ್ಲ ಆನ್ಸರು, ಇದನ್ನೆಲ್ಲ ಆನ್ಸರ್ನ ನಾವು ಇಲ್ಲಿ ಫಿಲಪ್ ಮಾಡಬೇಕು ಈ ಬಾಕ್ಸಲ್ಲಿ. ಓಕೆ, ಸೊ ಈ ಲಾಸ್ಟಲ್ಲಿ ಏನಿಲ್ಲ ಆನ್ಸರ್ ಬಂದಿರುತ್ತಲ್ಲ ಇವೆಲ್ಲಾನು. ಓಕೆನಾ? ಸೊ ಬನ್ನಿ ಫಿಲಪ್ ಮಾಡೋಣ. ಎಷ್ಟು ಬಂದಿದೆ? 20, 66.6, 62.5, 42.85, 33.33, 20 ಹಾಗೆ 25. ಸೊ ಇಷ್ಟು ಆನ್ಸರ್ ಬಂದಿದೆ. ಸೊ ಇಷ್ಟು ಆನ್ಸರ್ ಬಂದಾದಮೇಲೆ ಸೊ ಇವಾಗ ನಾವು ಇಲ್ಲಿಗೆ ಅಪ್ಲೈ ಮಾಡೋದಾದರೆ, ಸೊ ಇಲ್ಲಿ ಸಮೇಷನ್ ಅಂತ ಅಂದರೆ ಏನು ಸಮೇಷನ್ ಅಂತ ಅಂದರೆ ಟೋಟಲ್ ಮಾಡಬೇಕು. ಸೊ ಇವಾಗ WSFRನ ಫುಲ್ನ ಟೋಟಲ್ ಮಾಡಬೇಕು. WSFR ಫುಲ್ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ? ಫುಲ್ಲು ಎಲ್ಲ ಟೋಟಲ್ ಮಾಡಿದಾಗ ನಮಗೆ 270.28 ಬರುತ್ತೆ ಆನ್ಸರ್. 270.28. ಸೊ ಇವಾಗ ನಾವು ಬರಿಬೋದು. ಇವಾಗ ಐ ಅಂತ ಅಂದರೆ 5 ಅಂತ ಇಂಟು ಸಮೇಷನ್ 15 to 49 WSFR ಫುಲ್ ಎಷ್ಟಾಗಿದೆ? ಸೊ 270.28. ಸೊ ಇವೆರಡನ್ನೂ ಕೂಡ ನಾವು ಇಂಟು ಮಾಡಿದ್ರೆ GRR = 1351.4 ಬರುತ್ತೆ. ಓಕೆ, ಎಷ್ಟು ಬರುತ್ತೆ? ಇಷ್ಟು ಬರುತ್ತೆ. ಸೊ ಅವಾಗಲೇನು ನಾನು TFR ಆಗಿರ್ಬೋದು, GRR ಆಗಿರ್ಬೋದು, NRR ಆಗಿರ್ಬೋದು, 3 ನೆನ್ಪಿಟ್ಕೊಳ್ಳಿ. ಇದಿಷ್ಟು ನಾವು ಅದಕ್ಕೆ 1000ಗೆ ಕನ್ವರ್ಟ್ ಮಾಡಲೇಬೇಕು. TFRನೂ ಕೂಡ ನಾವು ಟೋಟಲ್ ಫರ್ಟಿಲಿಟಿ ರೇಟ್ನೂ ಕೂಡ ನಾವು 1000ಗೆ ಕನ್ವರ್ಟ್ ಮಾಡಬೇಕು ಬಂದಿರೋ ಆನ್ಸರ್ನ. GRR ಕೂಡ ಬಂದಿರೋ ಆನ್ಸರ್ನ 1000ಗೆ ಕನ್ವರ್ಟ್ ಮಾಡಬೇಕು. ಹಾಗೆ NRR ಕೂಡ ಬಂದಿರೋ ಆನ್ಸರ್ನ 1000ಗೆ ಕನ್ವರ್ಟ್ ಮಾಡಬೇಕು. ಇದು ನೆನ್ಪಿಟ್ಕೊಳ್ಳಿ. ಇಲ್ಲೇ ಹೋಗೋದು, ಆಫ್ ಮಾರ್ಕ್ಸ್ ಇಲ್ಲ 1 ಮಾರ್ಕ್ಸ್ ಕಳೀತಾರೆ. ಸೊ ನಾವೀಗ 1000ಗೆ ಕನ್ವರ್ಟ್ ಮಾಡೋದಾದರೆ ಈ ಥರ 1000 ಅಂತ ತಗೊಂಡು ಬಂದಿರೋ ಆನ್ಸರ್ನ ನಾವಿಲ್ಲಿ ಡಿವೈಡೆಡ್ ಬೈ 1000 ಅಂತ ಹಾಕ್ಕೊಂಡು ಎಷ್ಟು 1.3514 ಪರ್ ಹುಮಾನ್ ಅಂತ ಬರೆದು ಸೊ ಇಲ್ಲಿ ನಾವು ಸೆಂಟೆನ್ಸ್ ಬರಿಬೇಕು. GRRಗೆ ಸೆಂಟೆನ್ಸ್ ಬರಿಬೇಕು. ಸಿನ್ಸ್ ದ ರೇಟ್ ಈಸ್ ಗ್ರೇಟರ್ ದ್ಯಾನ್ 1, since the greater than 1 the population is ಇನ್ಕ್ರೀಸಿಂಗ್. ಇದು ಇನ್ಕ್ರೀಸಿಂಗ್ ಆಗ್ತಿದೆನೋ ಅಥವಾ ಡಿಕ್ರೀಸಿಂಗ್ ಆಗ್ತಿದೆನೋ ಅಂತ ಬರಿಬೇಕು. ಹೆಂಗೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಗೊತ್ತಾಗುತ್ತೆ ಅಂತಂದರೆ, ಇಲ್ಲಿ ಸ್ಟಾರ್ಟಿಂಗು 1 ಅಂತ ಬಂತು, ಇಲ್ಲಿ 1 ಪಾಯಿಂಟ್ ಅಥವಾ 1 ಸ್ಟಾರ್ಟಿಂಗ್ 1 ಅಂತ ಬಂತು ಅಂದರೆ ಅದು ಇನ್ಕ್ರೀಸಿಂಗ್ ಆಗ್ತಿದೆ ಅಂತ ಅರ್ಥ. ಇಲ್ಲಿ ಅಕಸ್ಮಾತು ಇಲ್ಲಿ 1.35 ಅನ್ನೋದು ಇವಾಗ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ 0.3546 ಅಂತ ಬಂದಿತ್ತು ಅಂದರೆ ಸ್ಟಾರ್ಟಿಂಗ್ ಏನಿದೆ 0. ಸೊ 0 ಆಗಿದೆ ಅಂದರೆ ಇಲ್ಲಿ ಏನರ್ಥ? ಡಿಕ್ರೀಸಿಂಗ್ ಆಗ್ತಿದೆ ಅಂತ ಅರ್ಥ. ಈ ಥರ 0.3546 ಅಂತ ಬಂದಿತ್ತು ಅಂತ ಅಂದರೆ ಇದನ್ನೇನಂತ ಹೇಳಿ ಕರಿತೇವೆ? ಇದು ಡಿಕ್ರೀಸ್ ಆಗ್ತಿದೆ, ಕಡಿಮೆ ಆಗ್ತಿದೆ ಅಂತ ಅರ್ಥ. ಓಕೆ, ಡಿಕ್ರೀಸಿಂಗ್ ಆಗ್ತಿದೆ ಅಂತ. ಅಕಸ್ಮಾತು 1.79 ಅಂದರೆ 1.79 ಇವಾಗ 86 ಫಾರ್ ಸ್ಟಾರ್ಟಿಂಗ್ 1 ಅಂತ ಬಂದು ನೆಕ್ಸ್ಟ್ ಎಲ್ಲ ನಂಬರ್ಸ್ಗಳು ಇತ್ತು ಅಂತ ಅಂದರೆ ಅವಾಗ ಏನಾಗ್ತಿದೆ? ಇದು ಎಲ್ಲ ಇನ್ಕ್ರೀಸಿಂಗ್ ಆಗ್ತಿದೆ ಅಂತ ಅರ್ಥ. ಕಾನ್ಸ್ಟೆಂಟ್ ಹೆಂಗೆ ಅಂತ ಹೇಳ್ತೀನಿ ನೋಡಿ. 1.00 ಅಥವಾ ಆರ್ ಬರೀ 1 ಅಂತ ಬಂತು, ಮುಂದಕ್ಕೆ ಏನು ನಂಬರು ಬಂದಿಲ್ಲ, ಅದನ್ನು ನಾವು ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೇವೆ. ಓಕೆ, ಕಾನ್ಸ್ಟೆಂಟ್ ಅದು. ಇಲ್ಲಿ 1.0000 ಬಂತು ಅಂತ ಅಂದರೂ ಕಾನ್ಸ್ಟೆಂಟು, ಇಲ್ಲಾಂದರೆ ಬರೀ ಜಸ್ಟ್ 1 ನಂಬರ್ ಬಂತು, ಮುಂದಕ್ಕೆ ಏನು ಬಂದಿಲ್ಲ ಅಂತಂದ್ರೆ 1. ಸೊ ಇನ್ಕ್ರೀಸ್ ಡಿಕ್ರೀಸ್ ಕಾನ್ಸ್ಟೆಂಟಿಗೆ ವ್ಯತ್ಯಾಸ ಗೊತ್ತಾಯಿತು ಅಂತ ಅನ್ಕೊತೀನಿ. ಸೆಂಟೆನ್ಸ್ ಬರೀಲಿಲ್ಲ ಅಂದರೆ 1 ಮಾರ್ಕ್ಸ್ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ. ಅವ್ರು ಕೇಳದೇ ಇರಲಿ, ಸೆಂಟೆನ್ಸ್ ಬರೆಯೋದು ನಿಮ್ಮ ಕರ್ತವ್ಯ. ಓಕೆನಾ?
ಸೊ ಜಿ ಆರ್ ಆರ್ ಪ್ರಾಬ್ಲಮ್ ಮುಗೀತಿದೆ. ಸೊ ಜಿ ಆರ್ ಆರಿನ ತೇರಿ ಕೊಡೋ ಸಮಯ. ಸೊ ಜಿ ಆರ್ ಆರ್ ನೋಡ್ತಿದ್ದೀರಲ್ಲ, ಸೊ ಇದನ್ನು ನೋಡ್ಕೊಳ್ಳಿ. ನಾನು ಯಾವುದು ಅಂಡರ್ಲೈನ್ ಮಾಡಿದ್ದೀನೋ ಸೊ ಅದು ವೆರಿ ಇಂಪಾರ್ಟೆಂಟ್ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟು ಇದು ಫಾರ್ಮುಲಾ. ಓಕೆನಾ, ಇದು ಕೂಡ WSFRನ ಒಂದು ಫಾರ್ಮುಲಾ, ಬಟ್ ನೀವು ಇಷ್ಟು ಬರೆದ್ರೆ ಸಾಕು. ಓಕೆ, WSFR ಏನು ಫಾರ್ಮುಲಾ ಕೊಟ್ಟಿದ್ದೀನಲ್ಲ ಅದನ್ನು ಬರೆದ್ರೆ ಸಾಕು. ಇಲ್ಲಿ ಅದನ್ನು ಏನು ಮಾಡಿದ್ದಾರೆ, ಎಕ್ಸ್ಟ್ಯಾಂಡ್ ಮಾಡಿದ್ದಾರೆ. ಎಫ್ ಬಿ ಎಕ್ಸ್ ಅಂದ್ರೇನು, ಎಫ್ ಪಿ ಎಕ್ಸ್ ಅಂದ್ರೇನು, ಅದನ್ನೇ ಫುಲ್ ಲಾಂಗ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ಅದ್ರ ಮೀನಿಂಗ್ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಹೇಳಿದೆ ನೋಡಿ, ನಾವು ಗ್ರೇಟರ್ ದ್ಯಾನ್ 1 ದ ಪಾಪ್ಯುಲೇಷನ್ ವಾಸ್ ಇನ್ಕ್ರೀಸಸ್, ಲೆಸ್ ದ್ಯಾನ್ 1 ದ ಪಾಪ್ಯುಲೇಷನ್ ಏನಾಗಿದೆ, ಡಿಕ್ರೀಸಸ್ ಆಗಿದೆ. ಈ ಥರ ನೀವು ಸೆಂಟೆನ್ಸ್ ಬರೀಬೇಕು. ಈಕ್ವಲ್ ಟು 1, ಜಸ್ಟ್ 1 ಇತ್ತು ಅಂದರೆ ದ ಪಾಪ್ಯುಲೇಷನ್ ವಾಸ್ ಕಾನ್ಸ್ಟೆಂಟ್. ಸೊ ಇವೆಲ್ಲ ನಾನು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟು ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ನೆನ್ಪಿಟ್ಕೊಳ್ಳಿ. ಪದೇ ಪದೇ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. GRR NRRಲ್ಲಿ ನೀವು ಏನು ಬರೀಬೇಕು, ಲಾಸ್ಟಲ್ಲಿ ನೀವು ಸೆಂಟೆನ್ಸ್ ಬರೀಲೇಬೇಕು. ಹಾಗೆ TRR ಟೋಟಲ್ ಫರ್ಟಿಲಿಟಿ ರೇಟ್, GRR ಮತ್ತು NRR ಮೂರಲ್ಲೂ ಕೂಡ ನೀವೇನು ಮಾಡ್ತೀರಾ, ಬರೀ ಮೂರಲ್ಲಿ ಅಷ್ಟೇ ಬರೋದು. ಅದನ್ನು ಬಂದಿರೋ ಆನ್ಸರ್ಗೆ ಮತ್ತೆ ಈ ಥರ ಏನು ಮಾಡ್ತೀರಾ, ನೀವು 1000ಗೆ ಕನ್ವರ್ಟ್ ಮಾಡಬೇಕು, ಇಲ್ಲಾಂದರೆ ಮಾರ್ಕ್ಸ್ ಕಳೀತಾರೆ. ಸೊ ಈ ಥರ 1000ಗೆ ಕನ್ವರ್ಟ್ ಮಾಡಿರೋ ಬೇಸಿಸ್ ಮೇಲೆ ನೀವು GRR ಮತ್ತು NRR ಅಲ್ಲಿ ನೀವೇನು ಮಾಡಬೇಕು, ಇನ್ಕ್ರೀಸ್ ಆಗಿದೆಯೋ, ಕಾನ್ಸ್ಟೆಂಟ್ ಆಗಿದೆಯೋ, ಡಿಕ್ರೀಸ್ ಆಗಿದೆಯೋ ಅಂತ ಬರೆಯೋಕ್ಕೆ ಸಾಧ್ಯ. ಓಕೆ, ನೀವು ಇದ್ರ ಮೇಲೆ ನೋಡಿ ಬರಿತೀನಿ ಅಂದರೆ ಆಗಲ್ಲ. ಅಕಾರ್ಡಿಂಗ್ ಟು TFR ಅಲ್ಲಿ ಬಂದ್ರಿ ಅಂದರೆ ಅದೇ ರೀತಿ ಸೆಂಟೆನ್ಸ್ ಇರಲ್ಲ, ಬಟ್ ಅಲ್ಲಿ ನೀವು 1000ಗೆ ಕನ್ವರ್ಟ್ ಮಾಡಿ ಪರ್ ವುಮನ್ ಅಂತ ಬರೆದು ತೋರಿಸ್ಬೇಕಾಗುತ್ತೆ. ಈಸ್ ಇಟ್ ಕ್ಲಿಯರ್? ಸೊ ಈ ಒಂದು GRRನ ಒಂದು ಮೆರಿಟ್ಸ್ ಮತ್ತು ಡಿಮೆರಿಟ್ಸು ಇದನ್ನು ನೋಡ್ಕೊಳ್ಳಿ. ಓಕೆ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ದೆನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ಸ್ ಜೊತೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.